ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ DK ಸ್ಟಡಿ ಗ್ರೂಪ್. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಟಾರ್ಗೆಟ್ 1,000 ಒಂದು ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿವೆ ಸ್ನೇಹಿತರೆ. ಈಗಾಗಲೇ 15 ವಿಡಿಯೋಗಳು ಕಂಪ್ಲೀಟ್ ಆಗಿವೆ ಸ್ನೇಹಿತರೆ. ಅಂದರೆ ಸುಮಾರು ದಿನಾಲು 20 ಕ್ವಶನ್ಗಳಂದ್ರೆ ಸ್ನೇಹಿತರೆ ಹೆಚ್ಚು ಕಡಿಮೆ 300ಕ್ಕಿಂತ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಸ್ನೇಹಿತರೆ ನಾವು ಡಿಸ್ಕಸ್ ಮಾಡಿವೆ ಸ್ನೇಹಿತರೆ. ಈ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಪೇಪರ್ ಡಿಸ್ಕಸ್ ಇದೆ ಸ್ನೇಹಿತರೆ. ಯಾರ್ಯಾರು ಅಗ್ನಿವೀರ ಮತ್ತು ಮುಂತಾದ ಎಕ್ಸಾಮ್ಗಳಿಗೆ ರೆಡಿ ಆಗ್ತಾಯಿದ್ದಾರೆ ಆ ಎಲ್ಲ ಕ್ವಶನ್ಗಳನ್ನು ಒಂದು ಸಲ ನೋಡಿರಿ ಸ್ನೇಹಿತರೆ. ಯಾಕಂದರೆ ಅವೇ ಪ್ರಶ್ನೆಗಳು ಅಂದರೆ ಕೆಲವೊಂದು ಪ್ರಶ್ನೆಗಳು ಮತ್ತೆ ಮತ್ತೆ ರಿಪೀಟ್ ಆಗಿ ಕೇಳೋ ಪ್ರಶ್ನೆಗಳೇ ನಾವು ಈ ಒಂದು ವಿಡಿಯೋ ಸರಣಿಯಲ್ಲಿ ಡಿಸ್ಕಸ್ ಮಾಡಿವಿ ಸ್ನೇಹಿತರೆ. ಇವತ್ತಿನ ದಿವಸ ನಾವು 16ನೇ ವಿಡಿಯೋ, ಅದರಲ್ಲೂ GK ಪ್ರಶ್ನೆಗಳನ್ನು ತೆಗೆದುಕೊಂಡಿವಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಸ್ನೇಹಿತರೆ. ಅದಕ್ಕಾಗಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪ ನೋಡೋದಾದ್ರೆ, ಲೋಕಸಭೆಯಲ್ಲಿ ಹುದ್ದೆಯನ್ನು ಅಲಂಕರಿಸಲು ಕನಿಷ್ಠ ವಯಸ್ಸು ಎಷ್ಟು? ಲೋಕಸಭೆಯಲ್ಲಿ ಹುದ್ದೆಯನ್ನು ಅಲಂಕರಿಸಲು ಕನಿಷ್ಠ ವಯಸ್ಸು ಎಷ್ಟು ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. 4 ಆಪ್ಷನ್ ಕೊಟ್ಟಿದ್ದಾನೆ. 18 ವರ್ಷ, 25 ವರ್ಷಗಳು, 21 ವರ್ಷಗಳು, 30 ವರ್ಷಗಳಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಲೋಕಸಭೆ ಅಂದರೆ MP ಅಂತ ಕರಿತೀವಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಈ ದೇಶದ ಯಾವುದೇ ಒಬ್ಬ ಪ್ರಜೆ ಕೂಡ ಈ ಒಂದು ಹುದ್ದೆಗೆ ನಾವು ಸ್ಪರ್ಧೆ ಮಾಡಬಹುದಾಗಿದೆ, ಅದು ಭಾರತದ ನಾಗರಿಕನಾಗಿದ್ದರೆ. ಹಾಗಾದ್ರೆ ಆ ಹುದ್ದೆಗೆ ಸ್ಪರ್ಧೆ ಮಾಡಬೇಕಂದ್ರೆ ಆತನಿಗೆ ಮಿನಿಮಮ್ ಏಜ್ ಎಷ್ಟಾಗಿರಬೇಕು, ಕನಿಷ್ಠ ವಯಸ್ಸು ಎಷ್ಟು ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಸರಿ ಉತ್ತರ ಆಪ್ಷನ್ ಬಿ ಇದೆಯಲ್ಲ, 25 ವರ್ಷಗಳು ರೈಟ್ ಆನ್ಸರ್. ಆಪ್ಷನ್ ಬಿ ಇದೆಯಲ್ಲ 25 ಏಜ್. ಕನಿಷ್ಠ 25 ವಯಸ್ಸಾದಂಥ ಭಾರತದ ನಾಗರಿಕ ಅಥವಾ ಭಾರತದ ಪ್ರಜೆ ಈ ಹುದ್ದೆಗೆ ನಾವು ಏನು ಮಾಡ್ಬೋದು, ಸ್ಪರ್ಧೆಗೆ ನಿಲ್ಲಲು ಅರ್ಹತೆ ನಮ್ಮ ಸಂವಿಧಾನ ತಿಳಿಸುತ್ತದೆ. ಇನ್ನೊಂದು ಹುದ್ದೆ 25 ವಯಸ್ಸು ಬೇಕಾಗುತ್ತೆ ಸ್ನೇಹಿತರೆ. ಅದು ಯಾವ ಹುದ್ದೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆಗೂ ಕೂಡ ನೀವು ಸ್ಪರ್ಧೆ ಮಾಡಬೇಕಾ ಎಷ್ಟಾಗಿರ್ಬೇಕು, ಮಿನಿಮಮ್ ಏಜ್ 25 ವರ್ಷಗಳು. ಒಂದು ಲೋಕಸಭೆ, ಇನ್ನೊಂದು ವಿಧಾನಸಭೆ ಅಂತ ನಾವು ಕರಿಸ್ತೀವಿ. ಇನ್ನು ಆಪ್ಷನ್ ಎ ಇದೆಯಲ್ಲ 18 ವರ್ಷಗಳು. ಭಾರತದಲ್ಲಿ ಒಬ್ಬ ಮತದಾನ ಮಾಡಬೇಕಂದ್ರೆ ಮತದಾನದ ವೋಟರ್ ID ಬರಬೇಕಾ, ಮಿನಿಮಮ್ ಒಂದು ಮತದಾನ ಮಾಡೋ ಹಕ್ಕನ್ನು ಎಷ್ಟು ವರ್ಷ ಮೇಲ್ಪಟ್ಟ ಜನರಿಗೆ ಕೊಟ್ಟೇವೆ ಅಂದ್ರೆ 18 ವರ್ಷಗಳು. 18 ವರ್ಷ ಆದ ಭಾರತದ ಯಾವುದೇ ನಾಗರಿಕನಾಗೆ ನಾವು ಮತದಾನ ಮಾಡೋ ಹಕ್ಕನ್ನು ಕೊಟ್ಟಿದ್ದೇವೆ. ಇನ್ನು ಆಪ್ಷನ್ ಸಿ ಇದೆಯಲ್ಲ 21 ವರ್ಷಗಳು. ಎಷ್ಟು ಸ್ನೇಹಿತರೆ, 21 ಏಜ್. ನಾವು ಯಾವ ಒಂದು ಹುದ್ದೆಗೆ ನಾವು ಸ್ಪರ್ಧೆ ಮಾಡಬೇಕಂತ ಕೊಟ್ಟೇವೆ ಅಂದ್ರೆ ಸ್ನೇಹಿತರೆ, ಪಂಚಾಯತ್ ಇಲೆಕ್ಷನ್ ಅಂತ ಬರ್ತಾವಲ್ಲ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಹುದ್ದೆಗೆ ನೀವು ಏನಾದರೂ ಸ್ಪರ್ಧೆ ಮಾಡಬೇಕಾ ನಿಮಗೆ ಮಿನಿಮಮ್ ಏಜ್ 21 ಕಂಪ್ಲೀಟ್ ಆಗಿರಬೇಕು, ಕನಿಷ್ಠ ವಯಸ್ಸು. ಇನ್ನು 30 ವರ್ಷಗಳು ಡಿ ಇದೆಯಲ್ಲ ಸ್ನೇಹಿತರೆ, ಈ 30 ವರ್ಷ ಯಾವ ಒಂದು ಹುದ್ದೆಗೆ ನಾವು ಸ್ಪರ್ಧೆ ಮಾಡಬೇಕಂದ್ರೆ ಒಂದು ರಾಜ್ಯಸಭೆ, ಸಂಸತ್ತಿನಲ್ಲಿ ರಾಜ್ಯಸಭೆಗೆ ಸ್ಪರ್ಧೆ ಮಾಡಬೇಕಾ 30 ವಯಸ್ಸಾಗಿರಬೇಕು. ಅದೇ ರಾಜ್ಯ ಸರ್ಕಾರದಲ್ಲಿ ವಿಧಾನ ಪರಿಷತ್ ಇರುತ್ತಲ್ಲ, ಆ ಒಂದು ಹುದ್ದೆಗೆ ಸ್ಪರ್ಧೆ ಮಾಡಬೇಕಾ ಮಿನಿಮಮ್ ಏಜ್ 30 ಆಗಿರ್ಬೇಕಂತ ನಾವು ಹೇಳ್ತೇವೆ ಸ್ನೇಹಿತರೆ. ಒಂದು 25 ವರ್ಷ ಲೋಕಸಭೆ, ವಿಧಾನಸಭೆ, 30 ವರ್ಷ ರಾಜ್ಯಸಭೆ, ವಿಧಾನ ಪರಿಷತ್ತು, 21 ವರ್ಷ ಪಂಚಾಯತ್ ಇಲೆಕ್ಷನಲ್ಲಿ. ಇನ್ನು ದೇಶದ ಅತಿ ಉನ್ನತ ಹುದ್ದೆಗಳಾದಂಥ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲಕ್ಕೆ ಸ್ಪರ್ಧೆ ಮಾಡಬೇಕಂದ್ರೆ ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು ಸ್ನೇಹಿತರೆ. ಇವೆಲ್ಲವನ್ನು ನೋಡ್ಕೊಂಡ್ರೆ 1 ಮಾರ್ಕ್ಸ್ ಯಾವುದೇ ರೀತಿ ಕೇಳಿದ್ರು ಕೂಡ ನೀವು 1 ಅಂಕವನ್ನು ಪಡೆಯಬಹುದು ಸ್ನೇಹಿತರೆ. ಒಂದು ಪ್ರಶ್ನೆಯನ್ನು ಕರೆಕ್ಟ್ ಮಾಡ್ಬೋದು ಸ್ನೇಹಿತರೆ, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ್ರೆ. ಮುಂದಿನ ಪ್ರಶ್ನೆ, ಮಧ್ಯರಾತ್ರಿ ಸೂರ್ಯನ ನಾಡು ಎಂದು ಕರೆಯಲ್ಪಡುವ ದೇಶ ಯಾವುದು? ಮಧ್ಯರಾತ್ರಿ ಸೂರ್ಯೋದಯ ಆಗುವಂಥ ನಾಡು, ಸೂರ್ಯೋದಯ ಆಗುವಂಥ ದೇಶ ಯಾವುದು ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾನೆ. ಯಾವುದಪ್ಪ? ಆಪ್ಷನ್ 4 ಕೊಟ್ಟಿದ್ದಾನೆ. ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಇದೆಲ್ಲ, ನಾರ್ವೆ ದೇಶ. ನಾರ್ವೆ ದೇಶ ಏನಂತ ಕರೀತಾರೆ ಇದನ್ನು, ಮಧ್ಯರಾತ್ರಿ ಸೂರ್ಯೋದಯ ನಾಡು ಅಂತ ಕರೀತಾರೆ. ಯಾವ ದೇಶ ಅನ್ನೋದು ನಾರ್ವೆ ದೇಶ ಅಂತ ನಾವು ಕರಿತೀವಿ. ಇನ್ನು ಭಾರತದಲ್ಲಿ ಸೂರ್ಯನ ಬೆಳಕು ಮೊಟ್ಟ ಮೊದಲು ಪಡೆಯುವಂಥ ಒಂದು ರಾಜ್ಯ ಯಾವುದಂದ್ರೆ ಅದು ಅರುಣಾಚಲ ಪ್ರದೇಶ ಅಂತ ಕರಿತೀವಿ ಸ್ನೇಹಿತರೆ. ಪೂರ್ವ ದಿಕ್ಕಿನಲ್ಲಿರುವಂಥ ಕೊನೆಯ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಹೀಗಾಗಿ ಮೊಟ್ಟ ಮೊದಲು ನಮಗೆ ಸೂರ್ಯೋದಯ ಹೊಂದುವಂಥ ನಾಡು ಅರುಣಾಚಲ ಪ್ರದೇಶ. ಮುಂದಿನ ಪ್ರಶ್ನೆ,
ಭಾರತದ ಮೊದಲ ಉಪಗ್ರಹದ ಹೆಸರೇನು? ಭಾರತದ ಮೊದಲ ಕೃತಕ ಉಪಗ್ರಹದ ಒಂದು ಹೆಸರೇನಂತ ಕೇಳಿದಾನೆ ಸ್ನೇಹಿತರೆ. 4 ಒಂದು ಉಪಗ್ರಹದ ಹೆಸರು ಕೊಟ್ಟಿದ್ದಾನೆ. ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ಆರ್ಯಭಟ. ಸ್ನೇಹಿತರೆ, ಆರ್ಯಭಟ ಭಾರತದ ಒಂದು ಮೊಟ್ಟ ಮೊದಲ ಕೃತಕ ಉಪಗ್ರಹ. ಅದಕ್ಕೆ ಹೆಸರು ನಾವು ಆರ್ಯಭಟ. ಪ್ರಾಚೀನ ಒಂದು ಪಾಶ್ಚಿಮಾತ್ಯ ಅಥವಾ ಪ್ರಾಚೀನ ಕಾಲದಲ್ಲಿದ್ದಂಥ ಒಬ್ಬ ಯಾರೇ ತತ್ವಜ್ಞಾನಿ ಅಥವಾ ಖಗೋಳಶಾಸ್ತ್ರ ಕೊಡುಗೆ ಕೊಟ್ಟಂಥ ಆರ್ಯಭಟ ಅವ್ರ ಹೆಸರು ಇಟ್ಟೇವೆ ಸ್ನೇಹಿತರೆ. ಇದನ್ನು ಉಡಾವಣೆ ಮಾಡೋದು ಯಾವಾಗಂದ್ರೆ 1975 1975ರಲ್ಲಿ ಈ ಕೃತಕ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದ್ದೀವಿ. ಬಟ್ ಅಂದಿನ ಕಾಲದಾಗ ನಮ್ಮ ಸಂಸ್ಥೆ ಯಾವುದು? ಬಾಹ್ಯಾಕಾಶ ಸಂಸ್ಥೆ ಇಸ್ರೋ. ಈ ಇಸ್ರೋ ತನ್ನ ಸ್ವಂತ ಉಡಾವಣಾ ಕೇಂದ್ರವನ್ನು ಹೊಂದಿತ್ತಿಲ್ಲ. ಹೀಗಾಗಿ ಈ ಉಪಗ್ರಹವನ್ನು ಕಾಪುಸ್ತಿನಿಯಾರ್ ಅಂತ ಬರ್ತಾರೆ, ರಷ್ಯಾದ ಉಡಾವಣಾ ಕೇಂದ್ರ ಕಾಪುಸ್ತಿನಿಯಾರದಿಂದ 1975 ಉಡಾವಣೆ ಮಾಡಿವಿ. ಇದು ಮೊಟ್ಟ ಮೊದಲ ಭಾರತದ ಒಂದು ಕೃತಕ ಉಪಗ್ರಹ ಅಂತೇಳಿ ನಾವು ಕರಿತೀವಿ. ಈಗ ನಮ್ಮಲ್ಲಿ ಉಡಾವಣಾ ಕೇಂದ್ರಗಳು ಭಾಳಷ್ಟು ಇದೆ ಸ್ನೇಹಿತರೆ. ಈಗ ಪ್ರೆಸೆಂಟಲ್ಲಿ ಉಡಾವಣೆ ಮಾಡ್ತೀವಿ ಶ್ರೀಹರಿಕೋಟ, ಆಂಧ್ರ ಪ್ರದೇಶ ಶ್ರೀಹರಿಕೋಟ ಒಂದು ಉಡಾವಣಾ ಕೇಂದ್ರ ಅದ. ಇನ್ನೊಂದು ನಿರ್ಮಾಣ ಮಾಡ್ತೀವಿ ಯಾವುದಂದ್ರದು ತಮಿಳುನಾಡಿನಲ್ಲಿ ಕುಲಶೇಖರ ಪಟ್ಟಣ. ಭಾರತದ ಇಸ್ರೋದ 2ನೇ ಉಡಾವಣಾ ಕೇಂದ್ರ ಕುಲಶೇಖರ ಪಟ್ಟಣ ಈಗಾಗಲೇ ರೆಡಿ ನಿರ್ಮಾಣ ಕಾರ್ಯದಲ್ಲಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಹಾತ್ಮ ಗಾಂಧಿಯವರು ತಮ್ಮ ಮೊದಲ ಸತ್ಯಾಗ್ರಹವನ್ನು ಎಲ್ಲಿ ಪ್ರಾರಂಭಿಸಿದರು? ಅಂದರೆ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರು ತಮ್ಮ ಆರಂಭಿಕದ ಹೋರಾಟವನ್ನು ಎಲ್ಲಿ ಮಾಡ್ಯಾರ ಅಂದರೆ ಸ್ನೇಹಿತರೆ, ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದ್ದಾರೆ. ಅಂದರೆ ಅವರು ಭಾರತಕ್ಕೆ 1915ಕ್ಕೆ ಬರ್ತಾರೆ. ಆ ಬಂದ ಬಳಿಕ ಅವರು ಮೊಟ್ಟ ಮೊದಲ ಭಾರತದಲ್ಲಿ ಮಾಡಿದಂಥ ಒಂದು ಸತ್ಯಾಗ್ರಹ ಯಾವುದಕ್ಕೆ ಒಂದು ಕ್ವಶನ್ ಕೇಳಿದ್ದಾನೆ ಭಾಳಷ್ಟು ಎಕ್ಸಾಮ್ದಲ್ಲಿ. ಈ 4 ಸತ್ಯಾಗ್ರಹ ಅವರು ಮಾಡಿದಂತೆ. ಬಟ್ ಮೊಟ್ಟ ಮೊದಲು ಮಾಡೋದು ಯಾವುದಂದ್ರೆ ಅದು ಆಪ್ಷನ್ ಸಿ ಇದೆಲ್ಲ, ಚಂಪಾರಣ್ಯ ಸತ್ಯಾಗ್ರಹ. ಗಾಂಧೀಜಿಯವರು ಭಾರತದಲ್ಲಿ ಮಾಡಿದಂಥ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವ ವರ್ಷ ಅಂದ್ರೆ ಅದು 1917ರಲ್ಲಿ ಗಾಂಧೀಜಿಯವರು ಈ ಸತ್ಯಾಗ್ರಹವನ್ನು ಮಾಡ್ತಾರೆ ಸ್ನೇಹಿತರೆ. ಎಲ್ಲಿ ಬರ್ತದೆ ಅಂದರೆ ಬಿಹಾರ ರಾಜ್ಯದಲ್ಲಿ ಇದು ಗಾಂಧೀಜಿಯವರು ಮಾಡಿದಂಥ ಒಂದು ಮೊಟ್ಟ ಮೊದಲ ಭಾರತದ ಒಂದು ಸತ್ಯಾಗ್ರಹ ಅಂತ ನಾವು ಕರಿತೀವಿ. ಇನ್ನು ಗಾಂಧೀಜಿಯವರು ಹಲವಾರು ಸತ್ಯಾಗ್ರಹ ಮಾಡ್ಯಾರ ಸ್ನೇಹಿತರೆ. ಖೇಡಾ ಆಗಿರ್ಬೋದು 1918ರಲ್ಲಿ. ಅದೇ ರೀತಿ ಬಾರ್ಡೋಲಿ ಸತ್ಯಾಗ್ರಹ 1929 1929ರಲ್ಲಿ. ಬಟ್ ಈ ಎರಡರ ನೇತೃತ್ವವನ್ನು ಅವರು ಗಾಂಧೀಜಿಯವರು ಯಾರಿಗೆ ಕೊಟ್ಟಿರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ವಹಿಸಿಕೊಟ್ಟಿದ್ದರು. ಇನ್ನು ಗಾಂಧೀಜಿಯವರು ಮಾಡಿದಂಥ ಇನ್ನೊಂದು ಪ್ರಪ್ರಥಮ ಉಪವಾಸ ಸತ್ಯಾಗ್ರಹ ಯಾವುದಂದ್ರೆ ಅದು ಅಹಮದಾಬಾದ್ ಗಿರಣಿ ಮುಷ್ಕರ ಹೋರಾಟ. ಗಾಂಧೀಜಿಯವರು ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಅಂದ್ರೆ ಅದು. ಬಟ್ ಮೊದಲ ಸತ್ಯಾಗ್ರಹ ಅಂದ್ರೆ ಚಂಪಾರಣ ಅಂತ ಕರಿತೀವಿ. ಇನ್ನು ಅಸಹಕಾರ ಚಳವಳಿ ಕೂಡ ಗಾಂಧೀಜಿಯವರು ಮಾಡ್ಯಾರ. ಯಾವಾಗಂದ್ರೆ ಅದು 1920ರಿಂದ 22ರವರೆಗೆ ಇದು ಅಸಹಕಾರ ಚಳವಳಿ. ಇನ್ನು ದಂಡಿ ಸತ್ಯಾಗ್ರಹ ಮಾಡ್ಯಾರ 1930ರಲ್ಲಿ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ. ಇನ್ನು ಕ್ವಿಟ್ ಇಂಡಿಯಾ ಮೂಮೆಂಟ್ 1942ರಲ್ಲಿ. ಭಾರತ ಬಿಟ್ಟು ತೊಲಗಿ ಚಳವಳಿ ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟ್, ಚಲೆ ಜಾವ್ ಚಳವಳಿ ಅಂತ ಕರೀತಾರೆ. ಇದು ಮಾಡೋದು 1942. ಈ ಒಂದು ಸತ್ಯಾಗ್ರಹ ಮೇಲೆ ಗಾಂಧೀಜಿಯವರ ಮೇಲೆ ಒಂದು ಕ್ವಶನ್ ಕೇಳ್ತಾ ಇರ್ತಾನೆ ಯಾವಾಗಲೂ. ಮುಂದಿನ ಪ್ರಶ್ನೆ, ಜೈನ ಧರ್ಮದಲ್ಲಿ ಎಷ್ಟು ಜನ ತೀರ್ಥಂಕರರು ಇದ್ದಾರೆ? ಜೈನ ಧರ್ಮದಲ್ಲಿ ಎಷ್ಟು ಜನ ತೀರ್ಥಂಕರರು ಇದ್ದಾರೆ? 12, 15, 24, 26. ಸ್ನೇಹಿತರೆ, ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಇದೆಯಲ್ಲ 24, 24 ರೈಟ್ ಆನ್ಸರ್ ಅಂತ ಕರಿತೀವಿ ಸ್ನೇಹಿತರೆ. ಜೈನ ಧರ್ಮದಲ್ಲಿ ಒಟ್ಟು ಎಷ್ಟು ತೀರ್ಥಂಕರು ಇದರ ಅರ್ಥ ಗುರುಗಳು ಅಂದಂಗೆ. ಆ ಜೈನ ಧರ್ಮದಂಥ ಗುರುಗಳು ಅಥವಾ ತೀರ್ಥಂಕರು ಎಷ್ಟು? 24 ಅಂತ ಕರಿತೀವಿ. ಹಾಗಾದ್ರೆ ಮೊದಲನೇ ತೀರ್ಥಂಕರು 1ನೇದವ್ರು ಯಾರಪ್ಪ ಅಥವಾ ಜೈನ ಧರ್ಮ ಸ್ಥಾಪಕರು ಯಾರಂದ್ರೆ ವೃಷಭನಾಥ. ಅವ್ರಿಗಿರುವ ಇನ್ನೊಂದು ಹೆಸರು ಆದಿನಾಥ. ಇವರು ಈ ಜೈನ ಧರ್ಮದ ಸ್ಥಾಪಕರು ಮತ್ತು ಮೊದಲನೇ ತೀರ್ಥಂಕರ ಅಂತ ನಾವು ಕರಿತೀವಿ. ಇನ್ನು ಜೈನ ಧರ್ಮದಲ್ಲಿ ಮಾಹಿತಿ ಸಿಕ್ಕ ಪ್ರಕಾರ 23ನೇ ತೀರ್ಥಂಕರ ಪಾರ್ಶ್ವನಾಥ ಅಂತ ಕರಿತೀವಿ. ಇನ್ನು 24ನೇ ತೀರ್ಥಂಕರ ಈ ಜೈನ ಧರ್ಮದಲ್ಲಿ ಅತಿ ಶ್ರೇಷ್ಠ ಆದಂಥ ವರ್ಧಮಾನ ಮಹಾವೀರ್ ಅವರು 24ನೇ ತೀರ್ಥಂಕರ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದಂತೇಳಿ 4 ಬೆಟ್ಟಗಳ ಹೆಸರು ಕೊಟ್ಟಿದ್ದಾನೆ ಸ್ನೇಹಿತರೆ. ನಿಮಗೆ ಮೊದಲು ಪಶ್ಚಿಮ ಘಟ್ಟ ಯಾವುದಂದ್ರೆ ಗೊತ್ತಿರಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಭಾರತದ ಒಂದು ಅರ್ಧ ಮ್ಯಾಪ್ ಅಂದರೆ ದಕ್ಷಿಣ ಭಾರತದ ಮ್ಯಾಪ್ ನೋಡಿದ್ರೆ ಈ ಗುಜರಾತ್ ರಾಜ್ಯದಿಂದ ಕನ್ಯಾಕುಮಾರಿ ತನ ಏನಿದೆ ಸ್ನೇಹಿತರೆ, ಇದೆಲ್ಲ ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟದಲ್ಲಿ ಭಾಳಷ್ಟು ಶಿಖರಗಳಿವೆ. ಬಟ್ ಇದರಾಗೆ ಅತಿ ದೊಡ್ಡದು ಯಾವುದಪ್ಪ ಅಂದ್ರೆ ಅದು
ಆಪ್ಷನ್ ಬಿ ಇದೆಯಲ್ಲ ಆನೈಮುಡಿ. ಈ ಆನೈಮುಡಿ ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರ ಶಿಖರ ಪ್ರಶ್ನೆ ಕೇಳಿದ್ರು ಕೂಡ ಇದೇ ಆನ್ಸರ್ ಯಾವುದಂದ್ರೆ ಅದು ಆನೈಮುಡಿ ಅಂತ ಕರಿತೀವಿ. ಎಲ್ಲಿ ಬರ್ತದೆ, ಯಾವ ರಾಜ್ಯದಲ್ಲಿ ಅಂದ್ರೆ ಇದು ಕೇರಳ. ಯಾವ ಸ್ನೇಹಿತರೆ, ಕೇರಳ ರಾಜ್ಯದಲ್ಲಿ ಕಂಡುಬರುವ ಆನೈಮುಡಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರ, ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರ ಶಿಖರ ಅಂತ ನಾವು ಕರಿತೀವಿ. ಇನ್ನು ಪ್ರಪಂಚದ ಅತಿ ಎತ್ತರವಾದ ಶಿಖರ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಅಂತೇಳಿ, ಇನ್ನು ಭಾರತದ ಅತಿ ಎತ್ತರವಾದ ಶಿಖರ K2 ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಕರ್ಕಾಟಕ ವೃತ್ತವು ಈ ಯಾವ ಭಾರತೀಯ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ? ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹಾಯ್ದು ಹೋಗುವುದಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ. ಇದಕ್ಕೆ ಇರೋ ಇನ್ನೊಂದು ಹೆಸರು 23.5 ಡಿಗ್ರಿ ಅಕ್ಷಾಂಶ ಅಂತ ಕರೀತಾರೆ. 23.5 ಡಿಗ್ರಿ ಅಕ್ಷಾಂಶ ಅಥವಾ ಕರ್ಕಾಟಕ ವೃತ್ತವು ಯಾವ ರಾಜ್ಯ? 4 ಆಪ್ಷನ್ ಕೊಟ್ಟಿದ್ದೇನೆ. ಸರಿ ಉತ್ತರ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಸಿ ಇದೆಯಲ್ಲ, ಒಡಿಸ್ಸಾ ರಾಜ್ಯದಲ್ಲಿ ಇದು ಹಾಯ್ದು ಹೋಗುವುದಿಲ್ಲ. ಅಂದರೆ ಇದು ಭಾರತದ 8 ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತೆ ಸ್ನೇಹಿತರೆ. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಆ ಕಡೆ ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ, ಒಟ್ಟು 8 ರಾಜ್ಯಗಳಲ್ಲಿ ಇದು ಈ ಕರ್ಕಾಟಕ ವೃತ್ತ ಅಥವಾ 23.5 ಡಿಗ್ರಿ ಅಕ್ಷಾಂಶ ಏನು ಕರಿತೀವಲ್ಲ 8 ರಾಜ್ಯಗಳಲ್ಲಿ ಹಾಯ್ದು ಹೋಗಿದೆ. ಒಡಿಸ್ಸಾ ರಾಜ್ಯದಲ್ಲಿ ಇದು ಹಾಯ್ದಿಲ್ಲ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ಪ್ರಮುಖ ನದಿ ಬಿರುಕು ಕಣಿವೆಯ ಮೂಲಕ ಹರಿಯುತ್ತದೆ? ಅಂದರೆ ಎಲ್ಲ ನದಿಗಳು ಹರಿತವೆ ಸ್ನೇಹಿತರೆ, ಬಟ್ ಇದು ನದಿ ಕಣಿವೆಯ ಮುಖಾಂತರ ಮೂಲಕ ಬಿರುಕು ಕಣಿವೆ ಮೂಲಕ ಹರಿತದೆ ಒಂದು ಪ್ರಶ್ನೆ ಕೇಳಿದ್ದಾನೆ. 4 ಉತ್ತರ ಕೊಟ್ಟಿದ್ದಾನೆ. ಸರಿ ಉತ್ತರ ಆಪ್ಷನ್ ಡಿ ಇದೆಯಲ್ಲ, ನರ್ಮದಾ ನದಿ. ಈ ನರ್ಮದಾ ನದಿಯನ್ನು ಏನಂತ ಕರೀತಾರೆ ಅಂದರೆ ಸ್ನೇಹಿತರೆ, ಕಣಿವೆಯ ಮೂಲಕ ಹರಿಯುವ ನದಿ ಅಂತ ಕರೀತಾರೆ. ಭಾರತದಲ್ಲಿ ಕಣಿವೆಯ ನದಿಯತ್ತನ ಯಾವುದಾದ್ರೂ ಕರೆದ್ರದನ್ನು ಅದು ನರ್ಮದಾ ನದಿ ಅಂತ ಕರಿತೀವಿ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಇದರ ಮೇಲೆ, ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಉದ್ದವಾದ ನದಿ ಅಂದ್ರೆ ಅದು ನರ್ಮದಾ ನದಿ. ಅಂದರೆ ಎಲ್ಲ ನದಿಗಳು ಒಂದು ಪೂರ್ವ ಕರಿತಾವೆ ಇಲ್ಲ ಪಶ್ಚಿಮ ಕರಿತಾವೆ. ಭಾಳಷ್ಟು ನದಿಗಳು ಪೂರ್ವ ಕರೆದು ಬಂಗಾಳ ಕೊಲ್ಲಿ ಸೇರಿದ್ರೆ, ಇನ್ನು ಕೆಲವೊಂದು ನದಿ ಪಶ್ಚಿಮ ಕರೆದು ಅರಬ್ಬಿ ಸಮುದ್ರ ಸೇರ್ತದಲ್ಲ. ಈ ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಅದು ನರ್ಮದಾ ನದಿ ಅಂತ ಕರಿತೀವಿ. ಇದನ್ನು ಬಿರುಕು ಕಣಿವೆಯ ನದಿ ಅಂತ ಕೂಡ ಕರೀತಾರೆ. ಯಾವುದನ್ನು? ನರ್ಮದಾ ನದಿ. ಇನ್ನು ಭಾರತಕ್ಕೆ ಅತಿ ಹೆಚ್ಚು ವಿವಾದಾತ್ಮಕ ಇರುವಂಥ ಒಂದು ನದಿ ಕೂಡ ಯಾವುದಂದ್ರೆ ಅದು ನರ್ಮದಾ ನದಿ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತದ ರಾಜ್ಯಗಳಲ್ಲಿ ಪಂಚಾಯತ್ಗಳು ಮತ್ತು ಪುರಸಭೆಗಳಿಗೆ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿ ಯಾವ ಸಂಸ್ಥೆಗೆ ಇದೆ? ಅಂದರೆ ಸ್ನೇಹಿತರೆ, ಪಂಚಾಯತಿಗಳು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇನ್ನು ಪುರಸಭೆ ಅಂದರೆ ಮುನ್ಸಿಪಾಲ್ಟಿ, ಪುರಸಭೆ, ಪಟ್ಟಣ ಸಭೆ, ನಗರಗಳಲ್ಲಿ ಬರ್ತಲ್ಲ ಅವಕ್ಕರ ಒಂದು ಇಲೆಕ್ಷನನ್ನು ಚುನಾವಣೆ ಯಾರು ನಡೆಸ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಯಾವುದಪ್ಪ? ನಾವು ಭಾರತದ ಚುನಾವಣೆ ಆಗೈತಲ್ಲ ಇದು ತಪ್ಪು ಉತ್ತರ ಸ್ನೇಹಿತರೆ. ಸರಿ ಉತ್ತರ ಆಪ್ಷನ್ ಬಿ ಇದೆಯಲ್ಲ, ರಾಜ್ಯ ಚುನಾವಣಾ ಆಯೋಗ. ಪ್ರತಿಯೊಂದು ರಾಜ್ಯದಲ್ಲಿ ರಾಜ್ಯ ಚುನಾವಣಾ ಆಯೋಗತ್ತಿದೆ. ಇದು ಆ ರಾಜ್ಯದಲ್ಲಿ ಕಂಡುಬರೋ ಪಂಚಾಯತ್ ಆಗಿರ್ಬೋದು, ಪುರಸಭೆಗಳಿಗೆ ಇದು ಒಂದು ಚುನಾವಣೆ ನಡೆಸ್ತದೆ. ಬಟ್ ಇವೆರಡೂ ಸಂಸ್ಥೆಗಳನ್ನು ಬಿಟ್ಟು ಉಳಿದ ಎಲ್ಲ ಸಂಸ್ಥೆಗಳನ್ನು ಭಾರತದ ಚುನಾವಣೆ ಆಪ್ಷನ್ ಇದೆ ಅವ್ರು ನಡೆಸ್ತಾರೆ ಸ್ನೇಹಿತರೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಈ ಎಲ್ಲ ಒಂದು ಇಲೆಕ್ಷನ್ ನಡೆಸೋದು ಭಾರತದ ಚುನಾವಣಾ ಆಯೋಗ. ಬಟ್ ರಾಜ್ಯ ಚುನಾವಣೆಗೆ ಕೆಲವು ಸಂಸ್ಥೆಗಳು ಯಾವುದಾದ್ರು ಪಂಚಾಯತ್ಗಳಿಗೆ ಮತ್ತು ಪುರಸಭೆಗೆ ಒಂದು ಚುನಾವಣೆ ನಡೆಸುವ ಅಧಿಕಾರ ಇದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST ಅಂತ ಕರೀತಾರಲ್ಲ ಇದು ಯಾವ ರೀತಿಯ ತೆರಿಗೆಗೆ ಉದಾಹರಣೆಯಾಗಿದೆ? GST ಒಂದು ಯಾವ ತೆರಿಗೆ ಅಂತ ಒಂದು ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ. ನೇರ ತೆರಿಗೆನೋ, ಪರೋಕ್ಷ ತೆರಿಗೆನೋ, ಆದಾಯ ತೆರಿಗೆನೋ, ಕಾರ್ಪೊರೇಟ್ ತೆರಿಗೆನೋ? ಬಟ್ ಸರಿ ಉತ್ತರ ಬಂದುಬಿಟ್ಟು ಇದೊಂದು ಪರೋಕ್ಷ ತೆರಿಗೆಯಾಗಿದೆ. ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾನೆ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ, ನೇರ ತೆರಿಗೆ ಅಂದ್ರೆ ಯಾರು ಸಾರ್ವಜನಿಕ ನೇರವಾಗಿ ತೆರಿಗೆ ಕಟ್ತಾನೆ ಅದು ನೇರ ತೆರಿಗೆ, ಪರೋಕ್ಷವಾಗಿ ಕಟ್ತಾನೆ ಅದು ಪರೋಕ್ಷ ತೆರಿಗೆ. ಬಟ್ GST ಒಂದು ಪರೋಕ್ಷ ತೆರಿಗೆ, ಅತಿ ಹೆಚ್ಚು ಆದಾಯ ತಂದು ಕೂಡ ಪರೋಕ್ಷ ತೆರಿಗೆ ಕೂಡ ಯಾವುದು GST ಅಂತ ಕರಿತೀವಿ ಸ್ನೇಹಿತರೆ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಭಾರತದಲ್ಲಿ ಜಾರಿಗೆ ಬಂದಿದೆ ಯಾವಾಗ? 2017ರಿಂದ ಇದು GST ಜಾರಿಗೆ ಬಂದಿದೆ ಸ್ನೇಹಿತರೆ.
ಜಿ ಎಸ್ ಟಿ ಪಿತಾಮಹ ಯಾರಂದ್ರೆ ಅಸೀಮ್ ದಾಸ್ ಗುಪ್ತಾ ಅಂತ ಕರಿತೀವಿ. ಜಿ ಎಸ್ ಟಿ ಎಷ್ಟನೇ ತಿದ್ದುಪಡಿ ಮೂಲಕ ಇದನ್ನು ಸಂವಿಧಾನದಲ್ಲಿ ಜಾರಿಗೊಳಿಸಲಾಗಿದ್ರೆ 101ನೇ ತಿದ್ದುಪಡಿ ಮೂಲಕ ನಾವು ಕರಿತೀವಿ. ಪ್ರಸ್ತುತ ಜಿ ಎಸ್ ಟಿ ಅತಿ ಹೆಚ್ಚು ಕಲೆಕ್ಟ್ ಮಾಡುವ ರಾಜ್ಯ, ಅತಿ ಹೆಚ್ಚು ಸಂಗ್ರಹ ಮಾಡುವ ಜಿ ಎಸ್ ಟಿ ರಾಜ್ಯ ಅಂದ್ರೆ ಅದು ಮಹಾರಾಷ್ಟ್ರ. MH ಮಹಾರಾಷ್ಟ್ರ ಫಸ್ಟ್ ಇದ್ರೆ ಕರ್ನಾಟಕ 2 ನಂಬರ್ ಇದೆ ಸ್ನೇಹಿತರೆ. ಇಡೀ ದೇಶದಲ್ಲಿ ಜಿ ಎಸ್ ಟಿ ಅತಿ ಹೆಚ್ಚು ಸಂಗ್ರಹ ಮಾಡುವಂಥ ಒಂದು ರಾಜ್ಯಗಳು. ಸ್ನೇಹಿತರೆ ಇದು ಏನಪ್ಪ ಅಂದರೆ ಸ್ನೇಹಿತರೆ ಇಲ್ಲಿವರೆಗೆ ನೋಡಿದಂಥ ಪ್ರಮುಖ ಪ್ರಶ್ನೆಗಳು. ಧನ್ಯವಾದಗಳು.